ಲಂಡನ್ ಬ್ರಿಡ್ಜ್ ಬಳಿ ಉಗ್ರರು ದಾಳಿಯನ್ನ ನಡೆಸಿದಂತಹ ಘಟನೆ ನಡೆದಿದೆ. ಈ ಒಂದು ಘಟನೆಯಲ್ಲಿ ಒಬ್ಬ ಮೃತಪಟ್ಟಿದ್ದಾನೆ. ಬರೋ ಮಾರ್ಕೆಟ್ ಬಳಿ ಚಾಕು ಇರುತ್ತದಿಂದ ಒಬ್ಬ ಸಾವನ್ನಪ್ಪಿದ್ದಾನೆ. ಇನ್ನು 3 ಪ್ರತ್ಯೇಕ ಸ್ಥಳಗಳಲ್ಲಿ ದಾಳಿ ಮಾಡಿರುವ ಉಗ್ರರು ಪಾದಾಚಾರಿ ಮಾರ್ಗಕ್ಕೆ ಕಾರನ್ನ ನುಗ್ಗಿಸಿ ಕೃತ್ಯವನ್ನ ಎಸಗಿದ್ದಾರೆ. ಇನ್ನು ಲಂಡನ್ನ 3 ಪ್ರತ್ಯೇಕ ಸ್ಥಳಗಳಲ್ಲಿ ಒಂದು ಘಟನೆ ನಡೆದಿದೆ. ಈ ಸಂಬಂಧ 3 ಶಂಕಿತ ಉಗ್ರರಿಗಾಗಿ ಲಂಡನ್ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಇನ್ನು ಘಟನೆ ಹಿನ್ನೆಲೆ ಲಂಡನ್ ನಗರದಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಇನ್ನು ಇಂದು ಲಂಡನ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯ ಕೂಡ ನಡೆಯಲಿದ್ದು, ಪಂದ್ಯಕ್ಕೂ ಮುನ್ನ ಉಗ್ರರ ದಾಳಿ ನಡೆದಿದ್ದು ಭಾರತೀಯರ ಆತಂಕಕ್ಕೆ ಕೂಡ ಕಾರಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಇವತ್ತು ಲಂಡನ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯ ಕೂಡ ನಡೆಯಲಿದೆ. ಈ ಒಂದು ಬೆನ್ನಲ್ಲೇ ಈ ಒಂದು ಉಗ್ರರು ದಾಳಿಯನ್ನ ನಡೆಸಿರುವುದು ಎಲ್ಲೋ ಒಂದ್ ಕಡೆ ಶಂಕೆಯನ್ನ ಕೂಡ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಬಹುದಲ್ವಾ? ಚೈತ್ರ, ಏನು ಲಂಡನ್ ನಲ್ಲಿ ಉಗ್ರರು ಪ್ರತ್ಯೇಕವಾಗಿ 3 ಕಡೆ ದಾಳಿಯನ್ನ ನಡೆಸಿದ್ದಾರೆ. ಈ ಪ್ರತ್ಯೇಕ ಘಟನೆಯಲ್ಲಿ ಅನೇಕ ಜನರು ಮೃತಪಟ್ಟಿದ್ದಾರೆ. ಒಂದು ಬರೋ ಮಾರ್ಕೆಟ್ ನಲ್ಲಿ ಚಾಕು ಇರಿಸದಿಂದ ಒಂದು ದಾಳಿ ಮಾಡಿದ್ದಾರೆ ಮತ್ತು ಪ್ರತ್ಯೇಕವಾಗಿ ಇನ್ನೊಂದು ಕಡೆ ಲಂಡನ್ ಬ್ರಿಡ್ಜ್ ಕಡೆ ಉಗ್ರರು ಸಹ ಅಲ್ಲಿ ದಾಳಿ ಮಾಡಿದ್ದಾರೆ. ಮತ್ತೆ ಲಂಡನ್ ನ 3 ಪ್ರತ್ಯೇಕ ಸ್ಥಳಗಳಲ್ಲಿ ಇನ್ನೊಂದಾದ ಪಾದಚಾರಿಗಳು ಸಂಚರಿಸುವ ಮಾರ್ಗದಲ್ಲಿ ಅಲ್ಲಿ ಸಹ ಕಾರನ್ನು ನುಗ್ಗಿಸಿ ಅಲ್ಲಿ ಓರ್ವನನ್ನ ಹತ್ಯೆ ಮಾಡಿದ್ದಾರೆ. ಇದರಿಂದ ಏನು ಅಂದ್ರೆ ಲಂಡನ್ ನಲ್ಲಿ ಇಂದು ನಡೆಸಿದ ಭಾರತ ಹಾಗೂ ಪಾಕಿಸ್ತಾನ ಮ್ಯಾಚ್ ನ ಒಂದು ಚಾಂಪಿಯನ್ ಟ್ರೋಫಿ ಪಂದ್ಯದಲ್ಲಿ ನಡೀಬೇಕಿದ್ದ ಮ್ಯಾಚ್ಗೆ ತುಂಬಾ ಆತಂಕವನ್ನು ಸೃಷ್ಟಿ ಮಾಡಿದೆ. ಅಲ್ಲಿ ಭಾರತೀಯರು ಏನು ಹೋಗಿ ತನ್ನ ಮ್ಯಾಚ್ ಗಳಲ್ಲಿ ಸೆಣಸಾಡಬೇಕಿತ್ತು. ಅಲ್ಲಿ ಭಾರತೀಯ ಎಲ್ಲ ಕ್ರಿಕೆಟ್ ಆಟಗಾರರಿಗೆ ಒಂದು ಆತಂಕವನ್ನು ಸೃಷ್ಟಿಸಿದೆ ಈ ದುರಂತ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ಈ ಕೃತ್ಯವನ್ನು ಖಂಡಿಸಿ ತನ್ನ ಟ್ವಿಟರ್ ಖಾತೆಯಲ್ಲಿ ಸಹ ಬರೆದುಕೊಂಡಿದ್ದಾರೆ. ಈ ಕೃತ್ಯವನ್ನು ಖಂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಈ ಎಲ್ಲ ಘಟನೆ ಈ ಉಗ್ರರು ಮಾಡಿರ್ತಕ್ಕಂಥ ಎಲ್ಲ ಕೃತ್ಯದಿಂದ ಇವತ್ತು ನಡೀತಕ್ಕಂಥ ಮ್ಯಾಚ್ ನಲ್ಲಿ ಭಾರತೀಯರು ಹೆಚ್ಚು ಆತಂಕವನ್ನು ಸೃಷ್ಟಿಸಿದೆ. ಓಕೆ, ಧನ್ಯವಾದಗಳು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಲಂಡನ್ ಬ್ರಿಡ್ಜ್ ಬಳಿ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ. ಈ ಒಂದು ದಾಳಿಯಲ್ಲಿ ಒಬ್ಬ ಮೃತಪಟ್ಟಿದ್ದಾನೆ. ಬರೋ ಮಾರ್ಕೆಟ್ ಬಳಿ ಚಾಕು ಇರುತ್ತದಿಂದ ಒಬ್ಬ ಸಾವನ್ನಪ್ಪಿದ್ದಾನೆ. ಇನ್ನು ಇಂದು ಲಂಡನ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯ ಕೂಡ ನಡೆಯಲಿದ್ದು, ಪಂದ್ಯಕ್ಕೂ ಮುನ್ನ ಉಗ್ರರು ದಾಳಿಯನ್ನ ನಡೆಸಿರೋದು ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಭಾರತೀಯರು ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ. 3 ಪ್ರತ್ಯೇಕ ಸ್ಥಳಗಳಲ್ಲಿ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಜೊತೆಗೆ ಪಾದಾಚಾರಿ ಮಾರ್ಗಕ್ಕೆ ಕಾರನ್ನ ನುಗ್ಗಿಸಿ ಕೃತ್ಯವನ್ನ ಎಸಗಿದ್ದಾರೆ. ಲಂಡನ್ನ 3 ಪ್ರತ್ಯೇಕ ಸ್ಥಳಗಳಲ್ಲಿ ಒಂದು ಘಟನೆ ನಡೆದಿತ್ತು. ಈ ಸಂಬಂಧ 3 ಶಂಕಿತ ಉಗ್ರರಿಗಾಗಿ ಲಂಡನ್ ಪೊಲೀಸರು ಶೋಧ ಕಾರ್ಯವನ್ನು ಸಹ ಮುಂದುವರೆಸಿದ್ದಾರೆ. ಈ ಘಟನೆ ಹಿನ್ನೆಲೆ ಲಂಡನ್ ನಗರದಾದ್ಯಂತ ಈಗಾಗಲೇ ಹೈ ಅಲರ್ಟ್ ಕೂಡ ಘೋಷಿಸಲಾಗಿದೆ.